ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಹಳ್ಳಿಯಲ್ಲಿ ಬುಧವಾರ ನಡೆದ ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯ ಬಿಡುಗಡೆ ಪೂರ್ವಭಾವಿ ಸಭೆಯಲ್ಲಿ ವೀರಪ್ಪ ಮೊಯ್ಲಿ ಮಾತನಾಡಿದರು. ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಎಂದಿಗೂ ಮರೆಯುವುದಿಲ್ಲ. ಸಾಹಿತಿಯಾಗಿ ನಾನು ರೂಪುಗೊಳ್ಳಲು, ಸಂಸದನಾಗಿ ಜನರ ಕಷ್ಟಗಳಿಗೆ ದನಿಯಾಗಲು ಈ ನೆಲ ನನಗೆ ಆಶ್ರಯ ನೀಡಿ ಆದರಿಸಿದೆ. ನನ್ನ ಕೃತಿಗಳು ದೇಶದ ನಾನಾ ಭಾಗದಲ್ಲಿ ಬಿಡುಗಡೆ ಕಂಡು ಹೆಸರು ಮಾಡಿವೆ, ನನಗೂ ಹೆಸರು ತಂದುಕೊಟ್ಟಿವೆ. ಆದರೆ ನನ್ನ ಕ್ಷೇತ್ರವಾದ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಯಾವೊಂದು ಕೃತಿಯೂ ಲೋಕಾರ್ಪಣೆ ಭಾಗ್ಯ ಕಾಣಲಿಲ್ಲ ಎಂಬ ಕೊರಗಿತ್ತು. ಅದನ್ನು ಇದೇ ಮಾರ್ಚ್ 2ರಂದು ಈಡೇರಿಸಲಾಗುತ್ತಿದೆ ಎಂದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಗರ ಹೊರವಲಯದ ಎಸ್ಜೆಸಿಐಟಿ ಕ್ಯಾಂಪಸ್ ಬಿಜಿಎಸ್ ಸಭಾಂಗಣದಲ್ಲಿ ವಿಶ್ವ ಸಂಸ್ಕೃತಿಯ ಮಹಾಯಾನದ ಮೊದಲ ಸಂಪುಟ ಮಾರ್ಚ್ 2ರಂದು ಲೋಕಾರ್ಪಣೆ ಕಾಣಲಿದೆ. ಈ ಗದ್ಯ ಮಹಾಕಾವ್ಯ 4 ಸಂಪುಟಗಳಲ್ಲಿ ಹರಡಿಕೊಂಡಿದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸುತ್ತೂರು ಮಠಾಧೀಶರ ಸಹಿತ ಅನೇಕ ಗಣ್ಯರು ಭಾಗಿಯಾಗುವರು ಎಂದರು. ಹೆಚ್ಚಾಗಿ ನನ್ನ ಅನೇಕ ಗ್ರಂಥಗಳು ಬಿಡುಗಡೆ ಆಗಿವೆ. ದೆಹಲಿಯಲ್ಲಿ ಆಗಿದೆ, ಇವೆಲ್ಲ ಬಂದಿದ್ದೀನಿ, ಬೆಂಗಳೂರಿನಲ್ಲಿ ಆಗಿದೆ, ಬೇರೆ ಬೇರೆ ಕಡೆ ಆಗಿದೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಸಮಾರಂಭ ಆಗಲಿಲ್ಲ ಈ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಬಂಧವಾಗಿ. ಈಗ ನಾನೊಂದು ಪುಸ್ತಕ ತಯಾರು ಮಾಡಿದ್ದೇನೆ. ಅದೇನಂತ ಹೇಳಿದ್ರೆ ವಿಶ್ವ ಸಂಸ್ಕೃತಿ ಮಹಾಯಾನ ಅಂತ. ಅದು 4 ಸಂಪುಟದಲ್ಲಿ ಹೊರಗೆ ಬರ್ತದೆ. ನಾಡ್ದು 2 ತಾರೀಕು ಮಾರ್ಚ್ನಂದು ಪ್ರಥಮ ಸಂಪುಟ ಹೊರಗೆ ಬರ್ತದೆ. ಅದನ್ನು ಚಿಕ್ಕಬಳ್ಳಾಪುರದಲ್ಲೇ ಮಾಡೋಣ ಅಂತೇಳಿ ಅನೇಕರು ಹೇಳಿದರು. ಯಾವಾಗಲೂ ಹೊರಗೆ ಮಾಡ್ತೀರಿ ನೀವು ನಿಮ್ಮ ಕ್ಷೇತ್ರದಲ್ಲಿ, ಯಾಕಂದರೆ ನನಗೆ ಈಗ ನಿಮ್ಮಷ್ಟು ಬಂಧುಗಳು ಬೇರೆ ಇಲ್ಲಿಯೂ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಬಂಧುಗಳೇ ನೀವು ನನಗೆ MP ಮಾಡಿ ಬಿಡಿ ಎಲ್ಲ ಏನಿದ್ರು ನಾನು ಮಾತ್ರ ನಿಮ್ಮನ್ನು ಬಿಡುವುದಿಲ್ಲ. ಆ ಥರ ನನ್ನ ಬದುಕಿನಲ್ಲಿ ಒಂದು ತೀರ್ಮಾನ ಮಾಡಿದ್ದೇನೆ. ಯಾವಾಗಲೂ ಒಂದು ನಿಮಗೂ ನಮಗೂ ಸಾಂಸ್ಕೃತಿಕ ಸಂಬಂಧ, ಬರೀ ರಾಜಕೀಯ ಸಂಬಂಧ ಅಲ್ಲ. ಯಾವ ಒಂದು ಪ್ರತಿಫಲಾಕ್ಷೆಯ ಸಂಬಂಧ ನೀವು ಬೆಳೆಸ್ಕೊಳ್ಳಿಲ್ಲ ಅಂತ ನಾನು ಕೂಡ ಬೆಳೆಸ್ಕೊಂಡಿದ್ದೆ. ಆದ್ದರಿಂದ ಇಲ್ಲೇ ಮಾಡೋಣ ಅಂತೇಳಿ ಮತ್ತು ನಮ್ಮ ನಿರ್ಮಲಾನಂದ ಸ್ವಾಮಿಗಳು ಅವ್ರು ಹೇಳಿದರು ಇಲ್ಲೇ ಮಾಡೋಣ, ನಮ್ಮ ಸಂಸ್ಥೆಯಲ್ಲೇ ಮಾಡಿ ಅಂತ ಹೇಳಿದೆ. ಆಮೇಲೆ ಸುತ್ತೂರು ಸ್ವಾಮಿಗಳು ಹೇಳಿದರು ಯಾವಾಗಲೂ ನಿಮ್ಮ ಸಮಾರಂಭ ಬಂದಾಗ ನನ್ನನ್ನು ಕರೀರಿ ಅಂತೇಳಿ ಅವರಿಗೂ ಕರೆದಿರು. ಈಗ ಸಿದ್ಧಗಂಗಾ ಸ್ವಾಮಿಗಳು ಬರಲಿಕ್ಕೆ ತಯಾರಿದ್ರು, ಆದರೆ ಆ ದಿವಸ ಅವರು ದೆಹಲಿಗೆ ಹೋಗ್ತಾರೆ, ಬರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಈ ಸಮಾರಂಭ 2 ತಾರೀಕು ಮಾರ್ಚ್ಗೆ ಈಗಾಗಲೇ ಪುಸ್ತಕ ಅಚ್ಚಿನಲ್ಲಿದೆ. ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಯಲುವಹಳ್ಳಿ ರಮೇಶ್, ಮಾಜಿ ಶಾಸಕ SM ಮುನಿಯಪ್ಪ, ಶಿವಾನಂದ್, ನಂದಿ ಆಂಜಿನಪ್ಪ, ಭರಣಿ ವೆಂಕಟೇಶ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್, ದೇವನಹಳ್ಳಿ ಮಾಜಿ ಶಾಸಕ ಮುನಿನರಸಿಂಹಯ್ಯ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.